ಅದನ್ನು ರೋಡಿಗೆ ಸುರಿತಾರೆ ಅಥವಾ APMC ಅಧ್ಯಕ್ಷರ ಒಂದು ಕಾರನ್ನು ಸುಟ್ಟಾಕ್ತಾರೆ ಇದು ಮಾಧ್ಯಮದಲ್ಲಿ ಬರುತ್ತೆ. ಆದರೆ ಅದು ಯಾಕೆ ಕಾರಣ ಅನ್ನೋದು ಮಾಧ್ಯಮದಲ್ಲಿ ಬರೋದಿಲ್ಲ. ಈಗ ಉದಾಹರಣೆಗೆ ಇದೇ ತಿಂಗಳಲ್ಲಿ ಪರ್ ಕ್ವಿಂಟಲ್ 35,000 ರೂಪಾಯಿ ಪರ್ ಕ್ವಿಂಟಲ್ ಇದ್ದಂಥ ಮೆಣಸಿನಕಾಯಿ ಈಗ 15ರಿಂದ 20,000 ಬಂದಿದೆ. ಇದು ಬೆಲೆ ಕಡಿಮೆ ಆಗೋದಿಲ್ಲ. ಇದ್ರ ಬಗ್ಗೆ ಬೆಲೆ ಯಾಕೆ ಕಡಿಮೆ ಆಯಿತು ಅಂತ ಚರ್ಚೆ ಆಗೋದಿಲ್ಲ. ಅದಕ್ಕೆ ನಾವು ರೈತರು ಹೇಳೋದು ಇಷ್ಟೇ, ವೈಜ್ಞಾನಿಕ ಬೆಲೆಯನ್ನು ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ನಮಗೆ ತರಿಸಿಕೊಡ್ಬೇಕು. ಕೇವಲ ಭರವಸೆಯನ್ನು ಕೊಡೋದಲ್ಲ, ಅದನ್ನು ಕಾನೂನಾತ್ಮಕವಾಗಿ ತರಬೇಕಂತ ನಾವು ಅವರಲ್ಲಿ ಕೇಳ್ಕೊಳ್ತೇವೆ. ನಾವು ಕೇಂದ್ರ ಸರ್ಕಾರವನ್ನು ಇದನ್ನು ಕೇಳಿದ್ದು. ಮತ್ತು ಇನ್ನೊಂದು ಅಂದರೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ನರೇಂದ್ರ ಮೋದಿಯವರು ಕೊಟ್ಟ ಭರವಸೆ ಮೇಲೆ ನಮ್ಮ ರೈತರ ಮುಖಂಡರು ಅಲ್ಲಿಗೆ ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಿದ್ರೆ ವಿನ ಬೇರೆ ಇನ್ನೇನಿಲ್ಲ ಅಂತ ಹೇಳಿದರು. ಆದರೆ ಕೇಂದ್ರ ಸರ್ಕಾರ ನಡೆದುಕೊಂಡ ರೀತಿ ಕೂಡ ತುಂಬ ಅಸಹ್ಯವಾಗಿತ್ತು ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ರೈತರು ಬರೋ ದಾರಿಯಲ್ಲಿ ಮೊಳೆಗಳನ್ನು ಹೊಡೆಯೋದಾಗಲಿ ಅಥವಾ ಪೊಲೀಸರಿಂದ ದೌರ್ಜನ್ಯ ಆಗೋದಾಗಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಇಲ್ಲಿ ಕರ್ನಾಟಕ ರೈತ ಸೇನೆ ಪರವಾಗಿ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ಹಾಗೂ ರೈತರ ಆದಾಯ ದ್ವಿಗುಣ ಅಂತಾರೆ. ದ್ವಿಗುಣ ಅಲ್ರಿ, ನಮಗಾದಂಥ ನಷ್ಟವನ್ನು ಕೊಟ್ಟರೆ ಸಾಕು ಅಂತ ನಾವು ಹೇಳ್ತೀವಿ. ಈಗಾಗಲೇ ಬಿದ್ದು ಇದೇ ಸರ್ಕಾರಗಳು ಘೋಷಣೆ ಮಾಡ್ತಿದ್ದು, ನಾವು ಘೋಷಣೆ ಮಾಡಿದ್ದಲ್ಲ. ಬರಗಾಲ ಇದೆ, ಇಷ್ಟು ಜಿಲ್ಲೆ ಇಷ್ಟು ತಾಲೂಕಿನಲ್ಲಿ ಬರಗಾಲ ಇದೆ ಅಂತ. ಅದರ ಪ್ರಕಾರವಾಗಿ ನಮಗೆ ಆದ ನಷ್ಟವನ್ನು ತುಂಬಿಕೊಡಿ ಅಂತ ಹೇಳ್ತಾ ಇದ್ದೀವಿ ಹೊರತಾಗಿ ದ್ವಿಗುಣ ಅನ್ನೋದು ಬೇಡ ನಮಗಾದಂಥ ನಷ್ಟವನ್ನು ಕೊಡಿ ಅಂತ ನಾವು ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀವಿ. ಮತ್ತಿನ್ನು ಒಂದು ಪಕ್ಷಕ್ಕೆ ನಾವು ಯಾವುದಾದ್ರು ಒಂದು ಪಕ್ಷವನ್ನು ಧರ್ಮಕ್ಕೆ ಅಥವಾ ರಾಮ ಮಂದಿರಕ್ಕೆ ಹೋಲಿಸೋದು ಕೂಡ ಒಳ್ಳೆಯದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತಿನ್ನು ಇವತ್ತೇನಿದೆ ಸಂಸ್ಕೃತಿ ಸಂಪನ್ನವಾಗಿದೆ ಮತ್ತು ಈ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರ ಅವರಿಂದ ಹಾಳಾಗ್ತಾಯಿದೆ ಅಂತೂ ಕೂಡ ಹೇಳ್ಬೋದು. ಅದಕ್ಕೆ ಅನೇಕ ಘಟನೆಗಳು ಕೂಡ ಇವೆ. ಕೋರ್ಟ್ನ ಸ್ಟೇ ತೊಗೊಂಡು ಕದ್ದು ಮುಚ್ಚಿ ಬದುಕೋರು ಇವತ್ತಿಗೂ ಕೂಡ ಅದಾರೆ. ಅದು ಇನ್ನೂ ತನಿಖೆ ಆಗ್ತಾಯಿಲ್ಲ. ಅದೇ ನಾವು ರೈತರು ಚರ್ಚೆಗೆ ಬರ್ತೀವಿ ಅಂದರೆ ಅದು ನಮಗೆ ಅಲ್ಲಿ ಶಿಕ್ಷೆಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ಕೋರ್ಟ್ನ ಸ್ಟೇ ತೊಗೊಂಡು ಕದ್ದು ಮುಚ್ಚಿ ಬದುಕೋರಿಗೆ ಯಾಕೆ ಇನ್ನೂ ತನಿಖೆ ಆಗಿಲ್ಲ ಅನ್ನೋದು ಕೂಡ ಸಂಬಂಧಪಟ್ಟಂಥ ಪಕ್ಷದವರು ಸ್ಪಷ್ಟಪಡಿಸ್ಬೇಕಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಇದು ರಾಜಕೀಯ ಪಕ್ಷದವ್ರು ನಮಗೆ ಹೇಳುವಂಥದ್ದು ಇದು. ಅದು ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಮಹಿಳೆಯರು. ಆದರೆ ಇವತ್ತು ಒಬ್ಬೊಬ್ಬರನ್ನು ಹೋಗಿ ಒಬ್ಬ ಶಾಸಕರು ಕರ್ಕೊಂಬಂದು ಸಂಸಾರವನ್ನು ಮಾಡೋದು ಅಥವಾ ಸಚಿವರ ಮಕ್ಕಳನ್ನು ಸಂಸದ ಮಾಡೋದು ಇದು ಒಳ್ಳೆಯ ಬೆಳವಣಿಗೆ ಇಲ್ಲ ಅಂತ ನಾನು ಹೇಳ್ತೇನೆ. ಅಂದರೆ ಅವ್ರ ರಾಜಕಾರಣಿಗಳು ಹೇಳುವುದಕ್ಕೂ ಮತ್ತು ಇವತ್ತಿನ ನಡ್ಕೊಳ್ಳುವಂಥ ರೀತಿಗೂ ಕೂಡ ಏನೂ ಸಂಬಂಧವಿಲ್ಲ. ಇದು ಒಂದು ರೀತಿಯಿಂದ ಹೇಳುವುದಾದರೆ ಚುನಾವಣಾ ಪ್ರಚಾರ ಅನ್ನೋದಲ್ಲ, ಇದು ಒಂದು ಚುನಾವಣೆಯ ಮೂರ್ಖತನ ಅಂತ ಹೇಳ್ಬೋದು ಇದು. ಯಾಕಂದರೆ ಅವ್ರು ಹೇಳುವ ಒಂದು ಹೇಳಿಕೆಗೂ ಅಥವಾ ಅವರು ನಡೆದುಕೊಳ್ಳುವಂಥ ರೀತಿಗೂ ಒಬ್ಬ ಸಾಮಾನ್ಯ ಪ್ರಜೆಗೆ ತಂದು ಕೊಡ್ಬೋದಲ್ರಿ. ಒಬ್ಬ ಆಟೋ ರಿಕ್ಷಾದನ್ನು ಕೂಡ ಸಂಸದನ ಮಾಡ್ಬೋದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಇದೆ ಕೂಡ. ರಾಷ್ಟ್ರೀಯ ಪಕ್ಷದವರು ಈ ರೀತಿ ಅದಕ್ಕೆ ಅವಕಾಶ ಕೊಡಬೇಕಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ ಪ್ರಹ್ಲಾದ್ ಜೋಶಿ ಅವರು. ಅವರೇ 20 ವರ್ಷ ಆಯ್ತು ಅಧಿಕಾರದಲ್ಲಿದ್ದು ಮತ್ತು ಇನ್ನು ಮುಂದೆ ಕೂಡ ಅವರೇ ಬರಬೇಕಂತಾರೆ. ಯಾಕೆ ಅವರಿಂದ ಒಂದು ಶ್ರೀರಾಮ್ ಅನ್ನೋ ಒಂದು ಯುವಕರ ಪಡೆ ಇದೆ, ಅವರು ಯುವಕರಲ್ಲಿ ಒಬ್ಬರನ್ನ ಟಿಕೆಟ್ ಕೊಡ್ಬೋದು. ಮತ್ತು ವಿಕಸಿತ ಭಾರತ ಅಂತಾರೆ ನಾವು. ಇದೇ ಪ್ರಹ್ಲಾದ್ ಜೋಶಿ ಅವರು ನಾವು ರೈತರ ಆದಾಯ ಯೋಜನೆಗಾಗಿ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪರವಾನಗಿಯನ್ನು ಕೊಡ್ರಿ ಅಂತ 6 ವರ್ಷದಿಂದ ಕೇಳ್ಕೊಳ್ತಾ ಇದ್ದೀವಿ. ಆದರೆ ಅವರು ಅದಕ್ಕೆ ಇನ್ನೂ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಇಲ್ಲ. ಮತ್ತು ವಿಕಸಿತ ಅನ್ನೋದು ಕೇವಲ ಅದು ಘೋಷಣೆಗೆ ಸೀಮಿತ ಆಗಿದೆ, ನಾವು ಬೇರೆ ಇಲ್ಲ. ಯಾಕಂದ್ರೆ ಅವ್ರದ ಪಕ್ಷದ ಕೆಲ ಸಂಸದರ ಕೇವಲ ಚುನಾವಣೆಯಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಕೂಡ ಹೇಳ್ಬೋದು. ಅದಕ್ಕೆ ದಯವಿಟ್ಟು ನೀವು ನಮ್ಮ ರೈತರಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಮತ್ತು ಅದು ಕಾನೂನು ರೂಪಕ್ಕೆ ಮತ್ತು ಅದನ್ನು ಯಾರು ಜಾರಿಗೆ ತರ್ತಾರೆ ನಾವು ರೈತರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.